ಸೊ ಬಿಗ್ ಬಾಸ್ ಸೀಸನ್ 4 ಫೈನಲಿ ಮುಗ್ದಿದೆ. ಆ್ಯಂಡ್ ಸುಸ್ತಾಯ್ತಪ್ಪ ನನಗೆ. ಅಂದರೆ ಏನಂತೀರ, ಎಲ್ಲ ಥರದ್ದು ಸುಸ್ತಾಗೋಗಿದೆ, ಮೆಂಟಲಿ, ಫಿಸಿಕಲಿ, ಆ್ಯಂಡ್ ರಿಯಲಿ ಟಯರ್ಡ್. ಬಟ್ ಇಟ್ಸ್ ಬೀನ್ ಅನ್ ವಂಡರ್ಫುಲ್ ಜರ್ನಿ. ತುಂಬ ಎಕ್ಸೈಟಿಂಗ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದೆ. ನಾನು ಮೂತಿ ಗುದ್ದಿಸ್ಕೊಂಡೆ ಆ್ಯಂಡ್ ಫುಲ್ ಬರ್ನ್ಸ್ ಎಲ್ಲ ಆಗಿದೆ. ಆ್ಯಂಡ್ ಗೆದ್ದೆ, ಮನ್ಸನ್ನು ಕೆಲವು ಸಲ ನೋಯಿಸಿದೆ, ಜನರನ್ನ ಗೆದ್ದೆ, ಜನರ ಮನ್ಸನ್ನು ಗೆದ್ದೆ. ಸೊ ಐ ಆಮ್ ವೆರಿ 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 ಹ್ಯಾಪಿ. ಬಿಗ್ ಬಾಸ್ ಸೀಸನ್ 4ಅಲ್ಲಿ ನಾನು ಆ ಮನೆಯಲ್ಲಿ ಅಷ್ಟು ಅಮೇಝಿಂಗ್ ಪೀಪಲ್ ಜೊತೆ ಇದ್ದೆ ಅಂತ. ಆ್ಯಂಡ್ ನಮ್ಮ ಲಾರ್ಡ್ ಪ್ರಥಮ್ ಸರ್ ಅವ್ರು ಗೆದ್ದರು ಬಿಗ್ ಬಾಸ್ ಟೈಟಲ್ನ. ಇಲ್ಲಿಂದ ಇಲ್ಲಿಗೆ, ಮೈ ಗಾಡ್. ಸೊ ಪ್ರಥಮಗೆ ಒಳ್ಳೇದಾಗಲಿ. ನಾನು ಹೇಳ್ದಂಗೆ ಸಮ್ ಡೇ ಮೇ ಬಿ ಅವ್ನು ನನಗೆ ಫೋನ್ ಮಾಡಿ ಬನ್ನಿ ಮೇಡಮ್ ಪಿಕ್ಚರ್ ಮಾಡೋಣ ಅಂತಾನೇನೋ, ನೋಡೋಣ. ಐ ಆಮ್ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್. ಚೆನ್ನಾಗಾಗಲಿ ಅವನ ಮುಂದಿನ ಜೀವನ. ಪಲ್ಟಿ ಎಲ್ಲ ಹೊಡೆದ್ಬಿಟ್ಟ, ಲಾಗ ಎಲ್ಲ ಹಾಕ್ಬಿಟ್ಟ ಅವನು. ಪ್ರಥಮ್, ಮೈ ಗಾಡ್, ಪ್ರಥಮ್ ನಮ್ಮ ಜೀವನನ ಆವರಿಸ್ಕೊಂಡು ಬಿಟ್ಟಿದ್ದ. ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ವಿತ್ ಹಿಮ್ ಆ್ಯಕ್ಚುಲಿ. ಅಫ್ಕೋರ್ಸ್ ತುಂಬ ಜಗಳ ಆಡಿದ್ದೀನಿ ಅವನ ಜೊತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆ ಜಗಳದಲ್ಲೂ ಮಜಾ ಇತ್ತು. ಇಬ್ಬರು ಮಜವಾಗಿ ಜಗಳ ಆಡ್ತಿದ್ವಿ, ಕಿರ್ಚಾಡಿದ್ವಿ, ಕೂಗಾಡಿದ್ವಿ. ಬಟ್ ಆಲ್ ದಿ ಬೆಸ್ಟ್ ಟು ಲಾರ್ಡ್ ಪ್ರಥಮ್ ಸರ್. ಓಕೆ, ಸೊ ನನಗೆ ಈ 108 ದಿನಾನ ಯಾರು ಡಿಸ್ಕ್ರೈಬ್ ಮಾಡು ಅಂತ ಹೇಳಿದರೆ ನನಗೆ ಹೆಂಗೆ ಡಿಸ್ಕ್ರೈಬ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಬಿಕಾಸ್ ಏನೇನೇನೆಲ್ಲ ನಾನು ಅಲ್ಲಿ ಮಾಡಿಬಿಟ್ಟಿದ್ದೀನಿ ಅಂದರೆ ಐ ರಿಯಲಿ ಡೋಂಟ್ ನೋ ಹೆಂಗೆ ಅದನ್ನು ನಿಮ್ಗಳಿಗೆ ಹೇಳಬೇಕು ಅಂತ. ಬಟ್ ನೀವೇನಾದ್ರು ಕೇಳಬೇಕು ಅನಿಸಿದ್ರೆ ಪ್ಲೀಸ್ ಲೆಟ್ ಮೀ ನೋ. ತುಂಬ ಜನ ಕೇಳ್ತಿದ್ದೀರಾ, ಕೀರ್ತಿ ವಿನಾಗಿದ್ದರೆ ನಿಮ್ಗೆ ಹೇಗೆ ಅನಿಸ್ತಿತ್ತು ಅಂತ. ಅಫ್ಕೋರ್ಸ್ ತುಂಬಾ ಖುಷಿಯಾಗಿರೋದು ನಮ್ಮ ಕರ್ಪಿ ಗೆದ್ದಿದ್ರೆ. ಬಟ್ ಐ ಥಿಂಕ್ ಹಿ ಹ್ಯಾಸ್ ಸ್ಟಿಲ್ ಒನ್ ಅಂತ ನನಗನ್ಸುತ್ತೆ. ಹೀ ಈಸ್ ಒನ್ ಎವ್ರಿಬಡೀಸ್ ಹಾರ್ಟ್. ಸೊ ರನ್ನರ್ ಅಪ್ಪೂ ತುಂಬ ಕಷ್ಟ ಅಲ್ವಾ. ಸೊ ಅವನಿಗೂ ಒಳ್ಳೇದಾಗತ್ತೆ, ಬಿಕಾಸ್ ನೀವೆಲ್ಲ ಇದ್ದೀರಲ್ಲ ಅದಕ್ಕೋಸ್ಕರನೇ. ಆ್ಯಂಡ್ ತುಂಬ ನಿಮ್ಗೇನು ಹೇಳಿ ಗೊತ್ತಾಗ್ತಿಲ್ಲ. ಬಿಕಾಸ್ ಬಿಗ್ ಬಾಸ್ ಅನ್ನೋದಿದೆಯಲ್ಲ, ಒಂದು ನಮ್ಮ ಜೀವನದ ಒಂದು ಪುಟಾಣಿ ಜೀವನ ಅಂತ ನನಗನ್ಸುತ್ತೆ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಸ್ಟೇಯಿಂಗ್ ದೇರ್. ಟಾಸ್ಕ್ ಮಾಡೋದು, ಅಡುಗೆ ಮಾಡೋದು, ಎಲ್ಲರಿಗೂ ಬಡಿಸೋದು, ಅಲ್ಲಿ ನಮ್ಗಳ ನಡುವೆ ಇದ್ದಂಥ ರಿಲೇಷನ್ಶಿಪ್ಸ್ ಆಗಲಿ, ಜಗಳಗಳಾಗಲಿ, ಕಿತ್ತಾಟಗಳಾಗಲಿ, ಆ ಮನೆ, ಆ ಸ್ವಿಮ್ಮಿಂಗ್ ಪೂಲು, ಆ ಗಾರ್ಡನ್ನು, ಅದೆಲ್ಲ ಸೇರಿ ಬಿಗ್ ಬಾಸ್ ಆಗಿತ್ತು. ನಾವೆಲ್ಲರೂ ಸೇರಿ ಬಿಗ್ ಬಾಸ್ ಆಗಿದ್ವಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರು ತುಂಬಾ ಎಂಜಾಯ್ ಮಾಡಿದ್ದಾರೆ ಅಂತ. ಫಿನಾಲೆಗೆ ಒಂದು ಹೆಜ್ಜೆ ಇದ್ದಾಗ ಐ ಕೇಮ್ ಔಟ್. ತುಂಬ ಬೇಜಾರಾಯಿತು, ತುಂಬ ಅಳು ಬಂತು. ಹತ್ತಿದ್ದೀನಿ, ನೀವು ನೋಡಿದರೆ ಎಷ್ಟು ಘೋರವಾಗಿ ಘೋರಾಗತ್ತೆ ನಾನು ಅಂತ. ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ನನಗೆ ಪರ್ಸನಲಿ ತುಂಬಾ ಕೊಟ್ಟಿರುವಂಥ ಜರ್ನಿ ಇದು. ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐ ವಾಸ್ ಅ ಪಾರ್ಟ್ ಆಫ್ ದಿಸ್ ಜರ್ನಿ. ನಾನು ರಿಯಲ್ ಲೈಫಲ್ಲಿ ಹೆಂಗಿರ್ತೀನೋ ಅಲ್ಲೂ ಹಾಗೆ ಇದ್ದೆ. ರಿಯಲ್ ಲೈಫಲ್ಲಿ ಹೇಗೆ ಬಿಹೇವ್ ಮಾಡ್ತೀನೋ ನಾನು ಅಲ್ಲೂ ಹಾಗೆ ಬಿಹೇವ್ ಮಾಡಿದೆ. ಕೆಲವ್ರಿಗೆ ನಾನು ತುಂಬ ಓವರ್ ರಿಯಾಕ್ಟ್ ಮಾಡ್ತೀನಿ, ತುಂಬ ಡ್ರಾಮಾ ಮಾಡ್ತೀನಿ, ಡ್ರಮ್ಯಾಟಿಕ್ ಆಗಿದ್ದೀನಿ ಅನಿಸ್ತು. ಏನು ಮಾಡೋದು ಸರ್, ಅದು ನಮ್ಮದು ಪ್ರೊಡಕ್ಷನ್ ಪ್ರಾಬ್ಲಮ್. ಅದು ನಾವು ಇರೋದೇ ಹಿಂಗೇನೆ, ವಯರಿಂಗೇ ಹಿಂಗೆ ನಮ್ಮದು. ಸೊ ನನಗೆ ಏನಂತೀರ, ನಾರ್ಮಲ್ಲಾಗಿ ಅಂದರೆ ಸಹಜವಾಗಿ ಹೌದಾ ಅಂತ ಹೇಳಕ್ಕೆ ನಂಗೆ ಬರೋದಿಲ್ಲ. ಓ ಮೈ ಗಾಡ್, ಇದೇ ನನ್ನ ಫಸ್ಟ್ ರಿಯಾಕ್ಷನ್ ಬರೋದು. ಸೊ ನಾನು ದಟ್ ಈಸ್ ಹೌ ಐ ಆ್ಯಮ್. ಸೊ ನಾನೇನು ಅದನ್ನು ಮುಚ್ಚಿಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಎಷ್ಟೋ ಸಲ ಎಡುವುದೇ ಬಿಗ್ ಬಾಸ್ ಮನೆಯಲ್ಲಿ ಮಾತುಗಳಾಡಬೇಕಾದ್ರೆ. ನಾನು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಅಳೆದು ಸುರಿದು ಮಾತಾಡಿದ್ದಿದ್ರೆ ಅದು ನಾನಾಗ್ತಿರಲಿಲ್ಲ. ಸೊ ನಾನು ಮಾತುಗಳಲ್ಲಿ ಎಡವಿದ್ದು ನಿಜ. ಅದನ್ನು ಐ ಓನ್ ಅಪ್ ಟು ಇಟ್. ಆ್ಯಂಡ್ ಬಿಕಾಸ್ ಅದು ಅದೇ ಶಾಲಿನಿ ಅಂತ. ನೀವು ನಾನು ಮಾಡಿದೆಲ್ಲ ಪೋಲಿ ಜೋಕ್ಸ್ನೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಗೊತ್ತು. ಅಗೇನ್ ದಟ್ ಈಸ್ ಮೀ ಆಲ್ಸೋ. ಏನೋ ಮುಚ್ಚಿಟ್ಟು ಅದೆಲ್ಲ ನಂಗೆ ಬರೋಲ್ಲ ಬಾಸ್ ಮಾಡೋದಕ್ಕೆ. ನಾವಿರೋದು ಹಿಂಗೇನೆ.
ನನ್ಗೆ ಆ ಮನೆಯಲ್ಲಿ ನನಗೆ ಆ ಕಿಚನ್ನಲ್ಲಿ ಆ ಅಡುಗೆ ಮನೇಲಿ ಅಡುಗೆ ಮಾಡಿ ನೀವು ನಂಬ್ತಿರೋ ಬಿಡ್ತೀರೋ ನಮ್ಮ ಮನೆಗೆ ಬಂದ್ಬಿಟ್ಟು ನೋಡ್ತಾ ನಿಂತಿದ್ದೀನಿ, ಏನೋ ಸರಿ ಇಲ್ವಲ್ಲ ಈ ಅಡುಗೆ ಮನೆಯಲ್ಲಿ ಅಂತ. ನಮ್ಮನೆ ಅಡುಗೆ ಮನೆ ಬೈದವೆ, ಏನೋ ಸರಿ ಇಲ್ವಾ ಅಂದರೆ ನನಗೆ ಅವಾಗ ಫ್ಲ್ಯಾಶ್ ಆಯಿತು. ನಮ್ಮ ಮನೇಲಿರೋ ಕುಕ್ಕರು ನನಗೆ ತುಂಬ ಪುಟಾಣಿ ಕುಕ್ಕರ್ ಅನಿಸ್ತಾ ಇದೆ ಇವಾಗ. ಎಷ್ಟು ಅಳತೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾನೆ ಇಲ್ಲ. ಅಡುಗೆ ಕೈಕಾಲೇ ಓಡ್ತಾ ಇಲ್ಲ ನನಗೆ. ಸೊ ನಮ್ಮನೆ ಅಡುಗೆ ಮನೆಗೆ ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ ನನಗೆ ಫ್ರ್ಯಾಂಕಾಗಿ. ಬಿಗ್ ಬಾಸ್ ಅಡುಗೆ ಮನೇಲಿ ಅಡುಗೆ ಅಷ್ಟೊಂದು ಜನಕ್ಕೆ ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗಂತೂ ಟೆನ್ಷನು ನೀನು ಅಡುಗೆ ಮಾಡಿದ್ರೆ ಇವಾಗ 10 ಜನಕ್ಕೆ ಮಾಡಿಬಿಡ್ತೀಯ ಕಣೆ, ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ. ಸೊ ಆ ಸಾಹಸಕ್ಕೆ ಹೋಗ್ತಾನೆ ಇಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ಆಮೇಲೆ ಇನ್ನೂ ನಾನು ಆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ರಿಯಲ್ ಲೈಫಿಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಏನೋ ನಾಪ್ಕ ಬರುತ್ತೆ, ನಾವು ಮಾಡಿದ್ದು ಇನ್ನೇನೋ ನಾಪ್ಕ ಬರುತ್ತೆ, ನಗ್ತೀವಿ, ಸ್ಮೈಲ್ ಮಾಡ್ತೀವಿ. ಆ್ಯಂಡ್ ಸೊ ಐಮ್ ಸ್ಟಿಲ್ ಇನ್ ಬಿಗ್ ಬಾಸ್ ಹೌಸ್ ಅಂತ ಅನಿಸುತ್ತೆ. ಬಿಗ್ ಬಾಸ್ ಮುಗ್ದೋಗಿದೆ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ನನಗೆ. ಯಾಕಂದರೆ 4 ತಿಂಗಳು, ಆಲ್ಮೋಸ್ಟ್ 4 ತಿಂಗಳು, 108 ದಿನ ಅಲ್ಲಿದ್ದರಿಂದ ಅಲ್ಲಿಂದ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ನಮಗೆ. ಡಿಂಪೂನ ತೋರಿಸಿ ಶಾಲು ಪ್ಲೀಸ್, ಬರ್ತಾಳೆ ಅವಳು, ಏನೋ ಟಿ ವಿ ನೋಡ್ತಾ ಕೂತಿದ್ದಾಳೆ. ಆ್ಯಂಡ್ ತುಂಬ ಜನ ನೀವೆಲ್ಲ ಯು ಸೇಯಿಂಗ್ ದಟ್ ವಿ ಮಿಸ್ಡ್ ಯು ಅಂತ. ಐ ಆಮ್ ಆನರ್ಡ್ ದಟ್ ನೀವೆಲ್ಲರೂ ನನ್ನನ್ನು ಅಷ್ಟೊಂದು ಇಷ್ಟಪಟ್ರಿ. ಆ್ಯಂಡ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನೀವು ಅಷ್ಟೊಂದು ಪ್ರೀತಿ ತೋರಿಸ್ತೀರಾ ಅಂತ ಐ ಡಿಂಟ್ ಥಿಂಕ್ ದಟ್ ನನಗೆ ಆ ಲೆವೆಲ್ ಸಪೋರ್ಟ್ ಸಿಗತ್ತೆ ಅಂತ. ಬಿಗ್ ಬಾಸ್ ನೋಡ್ತಿದ್ದ ಹುಚ್ಚಿಗೆ ಬಿಗ್ ಬಾಸಲ್ಲಿ ಮನೆಗೆ ಹೋಗಿರಬೇಕು ಅಂತ ನಾನು ಹೋಗಿದ್ದಿದ್ದು. ಬಟ್ ಇಷ್ಟು ದೂರ, ಇಷ್ಟು ದಿನ ನಾನು ಇಷ್ಟು ಚೆನ್ನಾಗಿ ಇದ್ದು ಅಲ್ಲಿ ಎಂಜಾಯ್ ಮಾಡಿ ಬರ್ತೀನಿ ಅನ್ನೋ ಐಡಿಯಾ ನಂಗೆ ನಿಜವಾಗ್ಲೂ ಇರಲಿಲ್ಲ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ಯಾರ್ಯಾರು ನನಗೋಸ್ಕರ ವೋಟ್ ಮಾಡಿದ್ದೀರಾ ನನ್ನನ್ನು ಬಚಾವ್ ಮಾಡೋದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವುಗಳು ವೋಟ್ ಮಾಡಿದ್ದಕ್ಕೆ, ನೀವು ಉಳಿಸಿದ್ದಕ್ಕೆ ನಾನು ಅಲ್ಲಿ ಇದ್ದಿದ್ದು. ನಾನು ಏನೇ ತಪ್ಪು ಮಾಡಿದ್ರೂ ಐ ಥಿಂಕ್ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಕೋಪ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಬಟ್ ಐ ಟ್ರೈ ಟು ಡೂ ಮೈ ಬೆಸ್ಟ್ ಅಲ್ಲಿ. ನಿರಂಜನ್ ಬಗ್ಗೆ ಕಮೆಂಟ್ ಮಾಡಿ. ನಿರಂಜನ್ ಬಗ್ಗೆ ಏನು ಹೇಳಲಿ ನಾನು. ನಿರಂಜನ್ ತುಂಬ ಮಜಾ ಮಾಡ್ತಿದ್ವಿ ನಾನು, ನಿರಂಜನ್. ಆ್ಯಂಡ್ ನಿನ್ನೆನೋ ಅಷ್ಟೇ ಏನೇನೋ ವೇವ್ ಸ್ಟೆಪ್ ಎಲ್ಲ ಮಾಡ್ತಾಯಿದ್ವಿ ನಾವು. ಸೊ ನಿರಂಜನ್ ವಿಲ್ ಆಲ್ವೇಸ್ ಬಿ ಅ ಪಾರ್ಟ್ ಆಫ್ ಮೈ ಲೈಫ್. ಅವ್ನು ತುಂಬ ವರ್ಷದಿಂದ ನನಗೆ ಪರಿಚಯ. ಆ್ಯಂಡ್ ಐ ರಿಯಲಿ ಲೈಕ್ ವರ್ಕಿಂಗ್ ವಿತ್ ಹಿಮ್. ಅವನ ಜೊತೆ ತುಂಬ ಶೋಸ್ನ ಹೋಸ್ಟ್ ಮಾಡಿದ್ದೀನಿ. ಸೊ ಐ ಲೈಕ್ ನಿರಂಜನ್, ಐ ಲವ್ ನಿರಂಜನ್. ಸೊ ಆಮೇಲೆ ಇನ್ಯಾರೋ ಶಾಲು, ನಿಮ್ಮದು ಕೀರ್ತಿ ರಿಲೇಷನ್ಶಿಪ್ ವಾಸ್ ಸೂಪರ್, ಹೀಗೇರಿ ಸದಾ ಲಕ್ಕಾಲ. ಅಫ್ಕೋರ್ಸ್ ನಮ್ಮ ಕರ್ಪಿನ ಬಿಟ್ಟು ಎಲ್ಸಾರು ಹೋಗೋಣ ನಾವು. ಕರ್ಪಿ ಫಾರ್ ಮಿ. ಸೊ ಅವನನ್ನಂತೂ ನಾನು ಅವನನ್ನು ಎಲ್ಲೂ ಬಿಡೋದಿಲ್ಲ, ಅವನನ್ನು ಬಿಟ್ರು. ಆ್ಯಂಡ್ ಏನೋ ಹಾಕ್ತಿದ್ದೀರಲ್ಲಪ್ಪ, ಹಾಯ್ ಡೂಡಾ. ಸುಮಾ ಅವರೇ, ನಾನು ಡೂಡ್ ಥರ ಕಾಣ್ತಾ ಇದ್ದೀನ ನಿಮಗೆ? ಓಕೆ ಫೈನ್. ಹಾಯ್ ಸುಮಾ ಅವರೇ. ಅಬೌಟ್ ಓ ಮೈ ಗಾಡ್, ರೇಖೇಶ್ ಜೊತೆ ಯಾವ ಲೆವೆಲಿಗೆ ಮಜಾ ಮಾಡಿದ್ದೀನಿ ಅಂದರೆ ನಾನು ಹ್ಯಾಡ್ ಅಮೇಝಿಂಗ್ ಟೈಮ್. ರೇಖಾ ಇಸ್ ಅ ವೆರಿ ಸ್ಪೆಷಲ್ ಪರ್ಸನ್ ನನಗೆ. ಯಾಕಂದರೆ ಅವರಿಂದ ನಾನು ತುಂಬ ಕಲ್ತ್ಕೊಂಡೆ ಆ ಮನೆಯಲ್ಲಿ ತಾಳ್ಮೆಯಾಗಿ ಹೇಗಿರಬೇಕು. ಆ್ಯಂಡ್ ಯಾವುದೇ ಸಿಚುವೇಶನ್ ಎಷ್ಟೇ ಕಷ್ಟವಾಗಿದ್ದರೂ ನಮ್ಮ ಕೆಲಸ ನಾವು ಮಾಡಿದ್ರೆ, ಕರೆಕ್ಟಾಗಿ ನಮ್ಮ ಕೆಲಸ ನಾವು ಮಾಡಿದ್ರೆ ರಿಸಲ್ಟ್ ಯಾವಾಗಲೂ ನಮ್ಮ ಪರ ಇರುತ್ತೆ ಅಂತ. ಸೊ ತುಂಬಾ ಕಲ್ತಿದ್ದೀನಿ ಅವರಿಂದ ನಾನು. ಆ್ಯಂಡ್ ರೇಖಾನು ಅಗೇನ್ ನಾನು ಬಿಟ್ಕೊಡೋದಿಲ್ಲ. ಶಿ ವಿಲ್ ಆಲ್ವೇಸ್ ಬಿ ವಿತ್ ಮೀ. ಐ ರಿಯಲಿ love Rekha, that I met her, and she's superb. Yeah, Rakesh is ಆ್ಯಂಡ್ ಅವ್ರ ಜೋಕ್ಸು ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದೀನಿ. ಒಂದು ದಿನ ಕತೆ ಹೇಳಿದ್ರು, ಒಂದು ಹಿಂದಿ ಪಿಕ್ಚರ್ದು, ನನಗೆ ತಡ್ಕೊಳ್ಳಾರ್ದೆ ನಮಸ್ಕಾರ ಮಾಡೋಗಿ ಮಲ್ಕೊಂಬಿಟ್ಟೆ ನಾನು. ಆ ಮರದ ಮುಂದೆ ಕೂತ್ಕೊಂಡು ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕಾಗಿತ್ತಲ್ಲ ಅವತ್ತು. ಮೈನೇ ಪ್ಯಾರ್ ಕ್ಯಾ ಕತೆ ಹೇಳಿದ್ರು, ಓ ಮೈ ಗಾಡ್ ಥರ ಇತ್ತದು. ಶೀತಲ್ ಶೆಟ್ಟಿ ಬಗ್ಗೆ ಹೇಳಬೇಕಾ? ಏನು ಹೇಳಲಿ ನಮ್ಮ ಶ್ರೀತು ಬಗ್ಗೆ. ಶೀ ಈಸ್ ಮೈ ಪಾರ್ಟ್ನರ್ ಇನ್ ಕ್ರೈಮ್. ಅಮೇಝಿಂಗಾಗಿ ಕನೆಕ್ಟ್ ಆದ್ವಿ ನಾವಿಬ್ರು. ನಮ್ಮಿಬ್ಬರು ಸ್ವಭಾವದಲ್ಲಿ ತುಂಬಾ ಡಿಫ್ರೆನ್ಸ್ ಇದ್ರೂ ನಾವಿಬ್ಬರು ಕ್ಲಿಕ್ ಆಗಿದ್ದೀವಿ. ಆ್ಯಂಡ್
ಐ ಲವ್ ದಟ್ ಗರ್ಲ್. ಆ್ಯಂಡ್ ಸೀಕ್ರೆಟ್ ರೂಮಲ್ಲಿ ನಾವಿಬ್ಬರು ತುಂಬ ಬೇರೆ ಲೆವೆಲಲ್ಲಿ ಕನೆಕ್ಟ್ ಆಗಿದ್ದರಿಂದ ವಿ ವೆಂಟ್ ಥ್ರೂ ಅ ಲಾಟ್ ಇನ್ ಸೀಕ್ರೆಟ್ ರೂಮ್. ನೀವು ನೋಡಿದ್ದೀರಾ ಅದನ್ನು. ನೀವು ನೋಡಿದ್ದಕ್ಕೆ 100ರಷ್ಟು ಜಾಸ್ತಿ ನಾವಲ್ಲಿ ಕೇಳಿಸ್ಕೊಂಡ್ವಿ, ನೋಡಿದ್ವಿ. ಅರ್ಗಿಸ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು ನನಗೆ. ಆ್ಯಂಡ್ ಎಷ್ಟೋ ಸಲ ನಾನು ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಸೀಕ್ರೆಟ್ ರೂಮಲ್ಲಿ, ಯಾಕೆ ಹಿಂಗಾಯಿತು ಅಂತ. ಬಟ್ ಎಸ್, ನಾನು ಸೀಕ್ರೆಟ್ ರೂಮಲ್ಲಿ ಇದ್ದು ಮನುಷ್ಯಾಗಿ ಆಚೆ ಬರೋದಕ್ಕೆ ನನಗೆ ತುಂಬ ಸಹಾಯ ಮಾಡಿದ್ದು ಶೀತಲ್. ಸೊ ಶೀತಲ್ ವಿಲ್ ಆಲ್ವೇಸ್ ಬಿ ಮೈ ಸ್ವೀಟ್ ಹಾರ್ಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಕರ್ನಾಟಕ ಪೊಲೀಸಲ್ಲಿ ಅವರು SI ಆದರೆ ನಾವು ಅವ್ರ ಅಸಿಸ್ಟೆಂಟು, ನಾವು ಇನ್ಸ್ಪೆಕ್ಟರ್ ಆದರೆ ಅವ್ರು ನಮ್ಮ ಅಸಿಸ್ಟೆಂಟು, ಹಾಗೇ. ಆ್ಯಂಡ್ ಸೊ ದಟ್ಸ್ ಶೀತಲ್, ನನ್ನ ಪಾರ್ಟ್ನರ್ ಇನ್ ಕ್ರೈಮ್. ಆಮೇಲೆ ಇನ್ನೇನು ಹೇಳಬೇಕು, ಭುವನ್ ಬಗ್ಗೆ ಹೇಳಿ ಅಂತ ಯಾರೋ ಕೇಳ್ತಿದ್ರೆ, ಭುವನ್ ಇಸ್ ಅ ಸ್ವೀಟ್ ಹಾರ್ಟ್, ಈಸ್ ಅ ಜೆಂಟಲ್ ಮ್ಯಾನ್. ಆ್ಯಂಡ್ ಆ ಹುಡುಗಂಗೆ ಎಷ್ಟು ಡಿಸಿಪ್ಲಿನ್ ಇದೆ ಅಂದರೆ ಅವನಿಂದ ಆ ಡಿಸಿಪ್ಲಿನ್ ನಾನು ಕಲ್ತಿದ್ದೀನಿ. ಆ್ಯಂಡ್ ತುಂಬ ಪ್ರೀತಿ ತೋರಿಸ್ತಾನೆ. ಮಧ್ಯದಲ್ಲಿ ನನ್ನಿಂದ ಅವನಿಗೆ ಬೇಜಾರಾಯಿತು, ಅದನ್ನು ಒಂದು ಮಟ್ಟಿಗೆ ನಾನು ರಿಪೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ, ಅವನ ಹತ್ರ ಮಾತಾಡಿದ್ದೀನಿ. ಆ್ಯಂಡ್ ಹೋಪ್ಫುಲಿ ಹಿ ಹ್ಯಾಸ್ ಆಕ್ಸೆಪ್ಟೆಡ್ ದ್ಯಾಟ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಭುವನ್ ಆಲ್ಸೋ ಈಸ್ ಅ ಸ್ವೀಟ್ ಹಾರ್ಟ್. ಐ ರಿಯಲಿ ಲೈಕ್ ಹಿಮ್. ಆಮೇಲೆ ಇನ್ಯಾರೋ ಬಗ್ಗೆ ಹೇಳ್ತಾರೆ, ಲಾರ್ಡ್ ಪ್ರಥಮ್ ಸರ್ ಬಗ್ಗೆ ಅವಾಗಲೇ ಹೇಳಿದ್ನಲ್ಲ, ಲಾರ್ಡ್ ಪ್ರಥಮ್ ಸರ್ ಗೆದ್ದಿದ್ದಾರೆ, ಅವ್ರಿಗೊಂದು ಸಲ್ಯೂಟ್. ಅವ್ರ ಬಗ್ಗೆ ರ್ಯಾಪ್ ಸಾಂಗೇ ಬರೆದ್ಬಿಟ್ಟಿದ್ನಲ್ಲ ನಾನು. ಆ ವಾರ ಅಂತೂ ಎಮರ್ಜೆನ್ಸಿ ಟಾಸ್ಕಲ್ಲಂತೂ ನಾನು ಸಖತ್ ಎಂಜಾಯ್ ಮಾಡಿದೆ ಕಮ್ಯಾಂಡೋ ರೋಲ್ ಮಾಡಿದ್ದಕ್ಕೆ. ಆ್ಯಂಡ್ ಐ ಎಂಜಾಯ್ಡ್ ಇಟ್ ಸೋ ಮಚ್. ಆ ಪೋಸ್ಟರ್ಸ್ ಎಲ್ಲ ಬಂದಾಗ ನಮ್ಗೆ ಐಡಿಯಾನೇ ಇರಲಿಲ್ಲ ಏನು ಮಾಡೋಣ ಆ ಪೋಸ್ಟರ್ಸ್ನ ಇಟ್ಕೊಂಡು ಅಂತ. ಸೊ ನಾವೆಲ್ಲ ಅದಕ್ಕೊಂದು ಹಾಡು ಮಾಡಿ, ನಾನು ಅದಕ್ಕೆ ರ್ಯಾಪ್ ಸಾಂಗ್ ಮಾಡಿದೆ, ರೇಖಾ ಅದಕ್ಕೆ ಸ್ಟೆಪ್ಸ್ ಆ್ಯಡ್ ಮಾಡಿದ್ರು. ಆ್ಯಂಡ್ ಅದನ್ನು ನಮ್ಮ ಲಾರ್ಡ್ ಪ್ರಥಮ್ ಸರ್ ಮುಂದೆ ಹೇಳಿದ್ವಿ. ಆ್ಯಂಡ್ ಅವ್ರಿಗೆ ತುಂಬ ಖುಷಿಯಾಗೋಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಅಂತೆಲ್ಲ ಹೇಳಿದ್ರು. ಸೊ ಐ ರಿಯಲಿ ಲವ್ಡ್ ಬೀಯಿಂಗ್ ಲಾರ್ಡ್ ಪ್ರಥಮ್ ಸರ್ಸ್ ಕಮಾಂಡರ್ ನಂಬರ್ 2 ಶಾಲಿನಿ ರಿಪೋರ್ಟಿಂಗ್ ಟು ಡ್ಯೂಟಿ ಸರ್ ಅಂತ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೆ. ಆಮೇಲಿಂದ ಹಾಗೆ ಹೇಳ್ಸಕ್ಕೆ ಟ್ರೈ ಮಾಡ್ತಿರೋ ನಾನು. ಸೊ ಲಾರ್ಡ್ ಪ್ರಥಮ್ ಸರ್ಗೆ ಸಲ್ಯೂಟ್ ಯಾವಾಗ್ಲೂ. ಯಾರೋ ಮೋಹನ್ ಸರ್ ಬಗ್ಗೆ ಹೇಳಿದ್ರು. ಮೋಹನ್ ಸರ್ ತುಂಬ ತಿಳುವಳಿಕೆ ಉಳ್ಳವರು, ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಆ್ಯಂಡ್ ಅವರು ಕೆಲವು ವಿಷಯಗಳನ್ನ ತುಂಬ ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ತಾರೆ. ಅದನ್ನು ಅವರು ಪ್ರೆಸೆಂಟ್ ಮಾಡೋ ರೀತಿ ನನಗೆ ತುಂಬ ಇಷ್ಟ. ಅವ್ರು ನಮಗೆ ತುಂಬ ಕಥೆಗಳು ಹೇಳೋರು. ಅದನ್ನೆಲ್ಲ ನಾನು ಕೇಳಿ, ಆ ಕಥೆಗಳು ಮೋಸ್ಟ್ಲಿ ನಿಮಗೆ ತೋರಿಸಿಲ್ಲ ಅನಿಸುತ್ತೆ, ಬಟ್ ತುಂಬಾ ಚೆನ್ನಾಗಿತ್ತು ಅವ್ರ ಹತ್ರ ಕಥೆಗಳು ಕೇಳೋದಕ್ಕೆ. ಮುಂದೆ ನಾನು ಅವ್ರು ಹೇಳಿದ್ದಾರೆ ನಾನು ಅವರು ಒಟ್ಟಿಗೆ ವರ್ಕ್ ಮಾಡ್ಬೋದು ಅಂತ. ಐ ವೇಟ್ ಫಾರ್ ದಟ್ ಬಿಕಾಸ್ ಹೀಸ್ ಅನ್ ಟ್ಯಾಲೆಂಟೆಡ್ ರೈಟರ್, ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್. ಸೊ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ನನಗನ್ಸುತ್ತೆ. ನೀವೆಲ್ಲ ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದು ನನಗೆ ಗೊತ್ತು, ಮೋಹನ್ ಸರ್ ಬಗ್ಗೆ ಹೇಳಿ ಅಂತ ಕೇಳಿದಾಗ ಅಂತ. ಯಾರೋ ಒಬ್ಬರು ಏನೋ ಹೇಳಿದ್ರು, ಅವರೇನೋ ತಪ್ಪು ಮಾಡಿದ್ರು ಅಂತ ನಾವು ಅದನ್ನೇ ಮಾಡೋಕ್ಕೆ ಹೋಗಬಾರ್ದು. ಆವಾಗ ನಮ್ಮ ಬಿಹೇವಿಯರಲ್ಲಿ ಬೇರೆ ವ್ಯತ್ಯಾಸ ಇರಲ್ಲ ಅಂತ ನನಗನ್ಸುತ್ತೆ. ಅಥವಾ ಅವ್ರು ಏನೋ ಹೇಳಿದ್ರು ಅಂತ ನಾನು ಇನ್ನೊಂದೇನೋ ಹೇಳ್ತಾ ಹೋದರೆ ಇಟ್ಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್ ಅಂತ ನನಗನ್ಸುತ್ತೆ. ಒಂದಕ್ಕೊಂದು ಮಾತು ಬೆಳೀತಾ ಹೋಗುತ್ತೆ. ಎಷ್ಟೋ ಸಲ ನಾವೂ ಆ ಥರ ತಪ್ಪು ಮಾತಾಡ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಎಷ್ಟೋ ಸಲ ಬೇರೆಯವ್ರ ಮನಸ್ಸನ್ನ ನಾವು ನೋಯಿಸಿರ್ತೀವಿ. ಹಾಗಂತ ಜಗಳಕ್ಕೇ ಇಳಿಬೇಕು ಅಂತ ಜಗಳಕ್ಕೆ ಇಳಿದ್ಬಿಟ್ರೆ ಯಾವ ಸಂಬಂಧಕ್ಕೂ ಅರ್ಥ ಇರಲ್ಲ ಅಂತ ನನ್ನ ಸ್ಟ್ರಾಂಗ್ ಫೀಲಿಂಗ್. ಹಾಗಾಗಿ ಆದಷ್ಟು ಅದನ್ನೆಲ್ಲ ನನ್ನ ತಲೆಯಿಂದ ತೆಗೆದು ಹಾಕಿ ಮುಂದೆ ನಡಿಬೇಕು ಅಂತ ನಾನು ಸೀಕ್ರೆಟ್ ರೂಮಿಂದ ಬಂದಾಗಲೇ ಡಿಸೈಡ್ ಮಾಡ್ಕೊಂಡು ಮನೆಯೊಳಗೆ ಬಂದೆ. ಬಿಕಾಸ್ ಅದನ್ನೆಲ್ಲ ಅಡ್ರೆಸ್ ಮಾಡೋದಕ್ಕಿಂತ ಆ ಮನೆಯ ಜರ್ನಿನ ಎಂಜಾಯ್ ಮಾಡೋದು ನನಗೆ ಮುಖ್ಯ ಆಗಿತ್ತು. ಹಾಗಾಗಿ ಐ ಚೋಸ್ ನಾಟ್ ಟು ರಿಯಾಕ್ಟ್. ತುಂಬ ಜನಕ್ಕೆ ಆ ಪ್ರಶ್ನೆ ಇತ್ತು, ನೀವು ಸೀಕ್ರೆಟ್ ರೂಮಿಂದ ಬಂದಾಗ ಯಾಕೆ ಏನು ಮಾತಾಡಲಿಲ್ಲ ಅಂತ. ನನಗೆ ಅದರಲ್ಲಿ ಮಾತಾಡಿ ಅದರಿಂದ ಏನಾದ್ರು ನಾನು ಗಳಿಸ್ಬೋದು, ಏನಾದ್ರು ಒಂದು ಪಾಯಿಂಟ್ನ ಪ್ರೂವ್ ಮಾಡ್ಬೋದು, ಏನಾದ್ರು ಸಾಧಿಸ್ಬೋದು ಅಂತ ನನಗೆ ಅನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಆ ಮ್ಯಾಟ್ರನ್ನ ಟಚ್ ಮಾಡಲೇ ಇಲ್ಲ.
ಅದರದ್ದು ಪಾಸಿಟಿವ್ ಸೈಡ್ ನಾನು ನೋಡೋಕ್ಕೆ ಟ್ರೈ ಮಾಡಿದೆ. ಯಾರೋ ಏನೋ ಹೇಳಿದ ಮಾತ್ರಕ್ಕೆ ನಾನು ಅದಾಗೋದಿಲ್ಲ. ನಾನು ಏನು ಅಂತ ಆ್ಯಕ್ಚುಲಿ ನೋಡೋರು ನೋಡ್ತಾರೆ. ಸೊ ಹಾಗಾಗಿ ಐ ವಿಲ್ ಚೂಸ್ ಟು ಫಾರ್ಗೆಟ್ ದಟ್ ಆ್ಯಂಡ್ ಫಾರ್ಗಿವ್ ದಟ್. ಶೀತಲ್ ಬಗ್ಗೆ ಗೊತ್ತಿಲ್ಲದಿರೋ ವಿಷಯ ಯಾವ್ದಾದ್ರು ಒಂದು ಹೇಳಿ ಅಂತ ಹೇಳ್ತಿದ್ದೀರಾ. ಶೀತಲ್ಗೆ ಮಸಾಲೆ ಟೀ ಅಂದರೆ ತುಂಬ ಇಷ್ಟ. ಅವಳು ತುಂಬ ಚೆನ್ನಾಗಿ ಮಸಾಲೆ ಟೀ ಮಾಡ್ತಾಳೆ, ಸಖತ್ತಾಗಿ ಮಾಡ್ತಾಳೆ ಅವಳು. ಆ್ಯಂಡ್ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು. ಸೊ ಶೀತಲ್ ಬಗ್ಗೆ ಗೊತ್ತಿಲ್ಲದಿರೋ ಒಂದು ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ಯಾರ ಬಗ್ಗೆ ಇನ್ನೇನು ಯಾವ ಟಾಸ್ಕ್, ನನ್ನ ಫೇವ್ರೆಟ್ ಟಾಸ್ಕ್ ಯಾವುದು ಅಂತ ಕೇಳಿದ್ರೆ ಎಮರ್ಜೆನ್ಸಿ ಟಾಸ್ಕ್. ನಾನು ಕಮಾಂಡ್ ಆಗಿದ್ನಲ್ಲ, ಅದು ನನ್ನ ಫೇವ್ರೆಟ್ ಟಾಸ್ಕ್. ನಾನು ತುಂಬ ಕಷ್ಟಪಟ್ಟು ಓ ಮೈ ಗಾಡ್ ಅಂತ ಸಾಕಪ್ಪ ಇನ್ನಾಗಲ್ಲ ನನ್ನ ಕೈಲಿ ಅಂತ ಅನಿಸಿದ್ದು ಟಾಸ್ಕು ಡೋಬಿ ಘಾಟ್ ಟಾಸ್ಕು. ಬಟ್ಟೆ ಒಗೆದು ನನಗಂತೂ ಸಾಕಾಗಿ ಹೋಗಿತ್ತು. ಒಂದು ದಿನದಲ್ಲಿ ನಾನು ಫಸ್ಟ್ ಡೇನಲ್ಲಿ ನಾನು ಐ ಥಿಂಕ್ 75 ಬಟ್ಟೆಗಳನ್ನ ಒಗೆದಿದ್ದೀನಿ. 75 ಕ್ಲೋತ್ಸ್, ಪ್ಯಾಂಟ್ ಮತ್ತು ಶರ್ಟ್ಸ್ ಒಗೆದಿದ್ದೀನಿ. ಆ 4 ದಿನ ಮುಗಿಯೋಷ್ಟೊತ್ತಿಗೆ 152 ಬಟ್ಟೆ ಒಗೆದಿದ್ದೆ. ಒಗೆದು ಒಣಗಿಸಿ ಅದಕ್ಕೆ ಗುಂಡಿ ಹಾಕಿ ಏನಂತೀರಿ ಹರಿದೋಗಿರೋದು ಕಡೆ ಸ್ಟಿಚ್ಚೆಲ್ಲ ಹಾಕಿ ಅಷ್ಟೆಲ್ಲ ಮಾಡಿದ್ದೆ. ಸೊ ಸಾಕು ಮುಗಿಸ್ರಿ, ಆ ಸ್ಲೈಡ್ ತೆಗೀರಿ ಅನ್ನೋ ಹಂಗೆ ಆಗ್ಬಿಟ್ಟಿದ್ದೆ. ಬಿಗ್ ಬಾಸ್ನ ಬೇಡ್ಕೊಂಡ್ಬಿಟ್ಟಿದ್ದೆ, ದಯವಿಟ್ಟು ಸಾಕು ನಿಮ್ಮ ಸ್ಲೈಡ್ ಎತ್ಕೊಂಡು ಹೋಗಿ ಬಿಗ್ ಬಾಸ್ ಅಂತ. ಐ ವಾಸ್ ವೆರಿ 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 ಟಯರ್ಡ್ ಅಂತ. ಸೊ ದ್ಯಾಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಫಾರ್ ಮೀ. ಸಖತ್ ಖುಷಿಯಿಂದ ನಾನು ಅಂದರೆ ದಿಲ್ ಕಟ್ಟಿ ಮಾಡಿದ್ದು ಟಾಸ್ಕ್. ನಾವೆಲ್ಲ ಗರ್ಲ್ಸ್ ವರ್ಸಸ್ ಬಾಯ್ಸ್ ಇತ್ತಲ್ಲ ನಮ್ಮ ಏರಿಯಲ್ಲಿ ಒಂದು ವಾರ ಅದು ಮಾಡಿದ್ದು. ತುಂಬ ಎಂಜಾಯ್ ಮಾಡಿದ್ವಿ ನಾವು. ಅದರಲ್ಲಿ ಒಂದು ಅಡುಗೆ ಮನೆ ಅಕ್ವೈರ್ ಮಾಡೋದಾಗಲಿ ಅಥವಾ ಗಾರ್ಡನ್ ಏರಿಯಾ ಅಕ್ವೈರ್ ಮಾಡೋದಾಗಲಿ, ಆ ಜಗಳಗಳು, ಆ ದುಡ್ಡು ಕದಿಯೋದು, ಅಲ್ಲೇ ಮೂತಿಗೆ ಗುದ್ದಿಸ್ಕೊಂಡು ಒಂದು 5-6 ಸ್ಟಿಚ್ ಹಾಕ್ಸ್ಕೊಂಡಿದ್ದು. ಸೊ ಆ ಟಾಸ್ಕ್ನ ನಾನು ತುಂಬ ಕಾಮನ್ ಅಂತ ಆಡಿದ್ದು ಉಂಟು. ಇನ್ಯಾವ ಟಾಸ್ಕ್ ಜ್ಞಾಪಕ ಬರ್ತಾಯಿದೆ, ಹಾಂ ಇದು ಏನು ಬಾಕ್ಸ್ನಲ್ಲಿ ಕೂತ್ಕೊಂಡು ಏನೇನೋ ಕೆಮಿಕಲ್ಸ್ ಎಲ್ಲ ಹಾಕಿದ್ದಲ್ಲ, ಅದರಲ್ಲಿ ತುಂಬ ಭಯ ಆಯಿತು ಆ್ಯಕ್ಚುಲಿ ನನಗೆ ಆ ಬಾಕ್ಸಲ್ಲಿ ಕೂತಾಗ. ಯಾಕಂದರೆ ಆ ಬಾಕ್ಸಲ್ಲಿ ನಾವು ಕೂತಾಗ ಐ ಥಿಂಕ್ ಒಂದು 10 ಬೇರೆ ಬೇರೆ ಕಡೆ ಅವರು ತೂತುಗಳನ್ನ ಮಾಡಿದರು. ಆ್ಯಂಡ್ ಯಾವ ತೂತಿಂದ ಬೇಕಾದರೂ ನಮ್ಮ ಎದುರಾಳಿ ತಂಡದವರು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಸೊ ನಾನು ಅಲ್ಲಿ ಒಳಗೆ ಹೋಗಿ ಫಸ್ಟು ಕೂತಾಗ ನಾನು ಏನು ಮಾಡಿದ್ದೆ, ನಂದು ಈ ಬ್ಲ್ಯಾಕ್ ಕಲರ್ ಗಾರ್ಬೇಜ್ ಬ್ಯಾಗ್ ಬರುತ್ತಲ್ಲ ಅದನ್ನು ಎಳ್ಕೊಂಡು ಹಾಕ್ಕೊಂಡು ಕೂತಿದ್ದೆ. ಆಮೇಲೆ ಅದ್ರ ಮೇಲೆ ಒಂದು ಶಾಲ್ ಹಾಕ್ಕೊಂಡಿದ್ದೆ, ಏನು ತಾಗದೇ ಇರಲಿ ಅಂತ. ಆ್ಯಂಡ್ ಫಸ್ಟ್ ಅವ್ರು ಮಾಡಿದ್ದು ಕೈ ಹಾಕಿ ಸರ್ರಂತ ನನ್ನ ಶಾಲ್ನ ಎಳಿಯೋಕ್ಕೆ ಟ್ರೈ ಮಾಡಿದ್ರು. ಆಗ ಎಷ್ಟು ಭಯ ಆಯಿತು ನನಗೆ ಅಂದರೆ ಒಂಥರ ತುಂಬ ಹಿಂಸೆ ಆಗೋಯ್ತು ನನಗೆ. ತುಂಬ ಹೊತ್ತು ಒಂದು ಕೇಜಲ್ಲಿರೋ ಪ್ರಾಣಿ ಫೀಲಿಂಗ್ ಬಂದ್ಬಿಡ್ತು ನನಗೆ. ಅಂದರೆ ಆಚೆ ಕಡೆ ಏನು ನಡೀತಿದೆ ಗೊತ್ತಾಗ್ತಿಲ್ಲ, ಬರೀ ಅವ್ರು ಓಡಾಡೋದು ಗೊತ್ತಾಗ್ತಿದೆ. ಸಡನ್ನಾಗಿ ಶೇವಿಂಗ್ ಫೋಮ್ ಹೊಡಿತಾ ಇದ್ದಾರೆ, ಆಫ್ಟರ್ ಶೇವ್ ಲೋಷನ್ ಹಾಕ್ತಾ ಇದ್ದಾರೆ, ಆಮೇಲೆ ಹಿಟ್ ಹಾಕಿದ್ರು, ಓಲೆನಿ ಹಾಕಿದ್ರು. ನನಗೆ ತುಂಬಾ ಭಯ ಆಯಿತು ಆ ಟಾಸ್ಕಲ್ಲಿ. ಆ್ಯಂಡ್ ಮೈಯೆಲ್ಲ ಉರಿಯೋಕ್ಕೆ ಶುರುವಾಗಿತ್ತು. ಅಷ್ಟೊಂದು ಕೆಮಿಕಲ್ ಬರ್ನ್ಸ್ ಆಗುತ್ತೇನೋ ಐಡಿಯಾನೇ ನನಗಿರಲಿಲ್ಲ ಆವಾಗ. ಸೊ ಆ ಟಾಸ್ಕಲ್ಲಿ ತುಂಬ ಭಯ ಆಗೋಯ್ತು ನನಗೆ. ಆ್ಯಂಡ್ ಆಮೇಲಿಂದ ನಾನು ಇಲ್ಲ, ಈ ಥರ ಭಯ ಪಟ್ಕೊಂಡು ಪ್ರಯೋಜನ ಇಲ್ಲ, ಅದಕ್ಕೋಸ್ಕರ ಆಟಾಡೋಕ್ಕೆ ಶುರು ಮಾಡಿದೆ. ನಾನು ಒಳಗಡೆ ಕೂತ್ಕೊಂಡು ಹಾಡು ಹೇಳೋದು, ಕೀರ್ತಿ ಜೊತೆ ಮಾತಾಡೋದು ಎಲ್ಲ ಮಾಡಿದೆ ನಾನು. ಸೊ ದ್ಯಾಟ್ ವಾಸ್ ಅ ವೆರಿ ಟಫ್ ಚಾಲೆಂಜ್ ಫಾರ್ ಮೀ. ಸಹನಾ ಹೇಳ್ತಿದ್ದಾರೆ ದಟ್ ಮ್ಯಾಮ್ ನಿಮ್ಮ ಸೀಕ್ರೆಟ್ ರೂಮ್ನಲ್ಲಿ ಇದ್ದಾಗ ಮನೆಯಲ್ಲಿ ಇರೋ ಹೌಸ್ ವೈಫ್ ಪರವಾಗಿ ಐ ಆಮ್ ಪ್ರೂವಿಂಗ್ ಆ್ಯಂಡ್ ಪ್ಲೇಯಿಂಗ್, ಅದರಲ್ಲಿ ನಿಮ್ಮ ಮೇಲಿನ ಒಲವು ರೆಸ್ಪೆಕ್ಟ್ ನನಗೆ ಹೆಚ್ಚಾಗಿತ್ತು ಮ್ಯಾಮ್. ರಿಯಲಿ ಲವ್ ಯು ಲಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ಸೀಕ್ರೆಟ್ ರೂಮಲ್ಲಿರೋದು ಇಟ್ ವಾಸ್ ಮೆಂಟಲಿ ಚಾಲೆಂಜಿಂಗ್ ಫಾರ್ ಮೀ. ಸೊ ಎಸ್, ಇಟ್ ವಾಸ್ ಚಾಲೆಂಜಿಂಗ್ ಫಾರ್ ಮಿ. ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಡಿಮಾನಿಟೈಸೇಷನ್ ಬಗ್ಗೆ ಯೋರ್ ಕಾಮೆಂಟ್ಸ್. ನಿಶಾ ಅವರೇ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಯಜಮಾನ್ರು ನನಗೆ 500 ರೂಪಾಯಿ ನೋಟ್ ಕೊಟ್ಟಿರೋದು. ಈ 500 ರೂಪಾಯಿ ನೋಟ್ ಕೊಟ್ಟಿದ್ದಾರೆ. ಇನ್ನೂ ಧೈರ್ಯ ಬಂದಿಲ್ಲ ನನಗೆ ಅದನ್ನ ಎತ್ತಿ 10 ರೂಪಾಯಿ ಅಂತ ಯಾರಿಗಾದ್ರು ಕೊಟ್ಬಿಡ್ತೀನಿ ಅಂತ. ದುಡ್ಡು ಮುಟ್ತಾನೇ ಇಲ್ಲ ನಾನು. ಸೊ ಹಾಗಾಗಿ ಇನ್ನೂ ದುಡ್ಡು ವ್ಯವಹಾರಕ್ಕೆ ನಾನು ಇಳ್ದಿಲ್ಲ. ದಟ್ಸ್ ವಾಟ್. ವಿತ್ whom will you continue friendship outside the house? Everybody,
ಯಾರ್ಯಾರು ನನ್ನ ಜೊತೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಬೇಕು ಅಂತ ಇಷ್ಟಪಡ್ತಾರೋ ಖಂಡಿತವಾಗ್ಲೂ ಅವರೆಲ್ಲರ ಜೊತೆ ನಾನು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತೀನಿ. ಯಾಕಂದರೆ ಆ ಮನೆಯಲ್ಲಿ ನಡೆದಿದ್ದನ್ನು ಕ್ಯಾರಿ ಓವರ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ನಾವೊಂದು ಪ್ರೆಷರ್ ಕುಕ್ಕರಲ್ಲಿ ಇದ್ದಂಗೆ ಆ ಮನೇಲಿದ್ದಾಗ ನಾವು ಅಲ್ಲಿ ಬರುವಂಥ ಸಿಚುವೇಶನ್ಸ್ಗಳಾಗಲಿ ಎಮೋಷನ್ಸ್ಗಳಾಗಲಿ ಅದೆಲ್ಲದು ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅಂದರೆ ಎಲ್ಲದು ಕಾನ್ಸಂಟ್ರೇಟ್ ಆಗಿ, ಇವಾಗ ನೀವು ಒಂದು ಗ್ಲಾಸ್ ನೀರನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಹೆಂಗೆ ಒಂದು ಪುಟಾಣಿ ಐಸ್ ಕ್ಯೂಬ್ ಆಗುತ್ತೋ ನಾವೂ ಹಂಗೆ ಆಗೋಗಿರ್ತೀವಿ ಬಿಗ್ ಬಾಸ್ ಮನೇಲಿದ್ದಾಗ. ಸೊ ಅಲ್ಲಿ ನಡೆದಿದ್ದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಆಚೆ ಬಂದು ಅದನ್ನು ಹಠ ಸಾಧಿಸ್ತೀವಿ ಅಂದರೆ ಅವಾಗ ಆ ಮನೆಗೆ ಹೋಗಿನೂ ಪ್ರಯೋಜನ ಇಲ್ಲ, ಮನೆಗೆ ಒಂದು ಮರ್ಯಾದೆನೇ ಇಲ್ಲ. ಸೊ ಯಾರ್ಯಾರು ನನ್ನ ಜೊತೆ ಟಚಲ್ಲಿರೋಕ್ಕೆ ಇಷ್ಟಪಡ್ತಾರೋ, ನಾನಂತೂ ಪ್ರಯತ್ನ ಪಡ್ತೀನಿ, ಯಾರ್ಯಾರು ಇಷ್ಟಪಡ್ತಾರೋ ಐ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ ಫ್ರೆಂಡ್ಶಿಪ್ ವಿತ್ ಎವ್ರಿಬಡಿ. ಟೆಲ್ ಅಬೌಟ್ ಕಿಚ್. ಮೈ ಗಾಡ್, ಕಿಚ್ಚ ಸುದೀಪ್ ಬಗ್ಗೆ ಏನು ಹೇಳಿ, ಅವ್ರಿಗೋಸ್ಕರ ರೆಡಿಯಾಗಿ ಕೂತ್ಕೋತಾ ಇದ್ದೆ. ಪ್ರತಿ ಸ್ಯಾಟರ್ಡೆ ನಾಮಿನೇಟ್ ಆಗಿದ್ದೀನಿ ಅನ್ನೋದು ತಲೆ ಇರ್ತಿಲ್ಲ ಕೆಲವು ಸಲ. ಓಕೆ ಕಿಚ್ಚ ಸುದೀಪ್ ಬರ್ತಿದ್ದೀರಾ, ಓಕೆ ಸೀರೆ ಉಟ್ಕೋಬೇಕಾ ಅಂತದೆಲ್ಲ ಮಾಡ್ತಾಯಿದ್ದೆ ನಾನು. ಸೊ ಹೀ ಸಚ್ ಅ ನೈಸ್ ಪರ್ಸನ್. ಅಂದರೆ ನಮ್ಮ ತಪ್ಪುಗಳನ್ನ ಎಷ್ಟು ಚೆನ್ನಾಗಿ ನಮಗೆ ಹೇಳೋರು ಅವರು ಅಂದರೆ ಬೈತಾನೂ ಇರಲಿಲ್ಲ, ಬುದ್ಧಿವಾದನೂ ಹೇಳ್ತಿರ್ಲಿಲ್ಲ, ತಿಳಿ ಹೇಳೋರು ನಮಗೆ. ಎಷ್ಟು ಚೆನ್ನಾಗಿ ಅವ್ರು ನಮಗೆ ಎತ್ಕೊಡೋರು. ಶಾಲಿನಿ ಅವರೇ, ನೀವು ಹಿಂಗೆ ಮಾಡಿದ್ರಿ ಯಾಕೆ ಅಂತ ಕೇಳ್ತಿರ್ಲಿಲ್ಲ ಅವರು, ನೀವು ಹಿಂಗೆ ಮಾಡಿದ್ರಿ ಅಂದ್ಬಿಟ್ಟು ನಿಲ್ಲಿಸೋರು. ಅವಾಗ ನನಗೆ ಅರ್ಥ ಆಗೋದು ದಟ್ ಯುನೋ ಓಕೆ, ನಾನು ಇದಕ್ಕೊಂದು ಜಸ್ಟಿಫಿಕೇಷನ್ ಕೊಡಬೇಕು, ನಾನು ಇಲ್ಲಿ ಎಡವಿದ್ದೀನಿ, ನಾನು ಮಾತಾಡಬೇಕು ಅಂತ. ಸೊ ಕಿಚ್ಚ ಸುದೀಪ್ ಅವ್ರು ಇದ್ದಿದ್ದರಿಂದನೇ ನನಗೆ ತುಂಬ ಮಾರ್ಗದರ್ಶನ ಸಿಕ್ತು. ಎಲ್ಲೆಲ್ಲಿ ನಾನು ತಪ್ಪು ಮಾಡಿದೆ ಅನ್ನೋದು ಅವ್ರು ಎತ್ತಿ ತೋರಿಸ್ಕೊಟ್ರು ನನಗೆ. ಸೊ ಇಡೀ ವಾರ ನಾನೇನಾದ್ರು ಮಿಸ್ಟೇಕ್ ಮಾಡಿದರೆ ಅಥವಾ ತಮಾಷೆ ಮಾಡಿದರೆ ಅಥವಾ ಬೇರೆ ಏನಾದ್ರು ಎಡವಟ್ಗಳು ಮಾಡಿದರೆ ಅವ್ರು ಹೇಳಿದಾಗ ನನಗೆ ಖುಷಿ ಆಗೋದು, ಯಾರೋ ಒಬ್ರು ಇದ್ದಾರಲ್ಲಪ್ಪ ನಮ್ಗೆ ಹೇಳೋದಕ್ಕೆ ಅಂತ. ಎಷ್ಟೋ ಸಲ ನಮ್ಗೆ ಲೈಫಲ್ಲೂ ಆ ಥರ ಸಿಗೋದಿಲ್ಲ. ನೀನು ಹಿಂಗೆ ಮಾಡಿದೆ ಅಂತ ಹೇಳಿ ನಿಲ್ಲಿಸೋರು, ತಪ್ಪು ಮಾಡಿದೆ ಸರಿ ಮಾಡಿದೆ ಅನ್ನೋದು ಹೇಳೋದಿಲ್ಲ, ನಮಗೆ ಬಿಟ್ಬಿಡ್ತಾರೆ ಅದನ್ನು. ಸೊ ಅದರಿಂದ ನಾನು ತುಂಬ ಕಲ್ತಿದ್ದೀನಿ. ಅವರು 10 ಗಂಟೆಗಳಲ್ಲಿ 10 ಮುಖಗಳು ಅನ್ನೋ ಪ್ರಶ್ನೆ ಕೇಳಿದರು. ನಿಮಗೆ ನೆನಪಿದೆಯೋ ಇಲ್ವೋ, ನನಗಂತೂ ನಾನು ಆ ಪ್ರಶ್ನೆ ಮರೆಯೋದಿಲ್ಲ. ಸೊ ಅದನ್ನು ಕೇಳಿದಾಗ ಐ ರಿಯಲೈಸ್ ನಾನು ಅವತ್ತು ಏನು ತಪ್ಪು ಮಾಡಿದೆ ಅಂತ. ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋ ಚಾನ್ಸ್ ಕೊಟ್ಟರು ನನಗೆ. ಆ್ಯಂಡ್ ಸೀಕ್ರೆಟ್ ರೂಮಿಗೆ ಹೋದೆ, ಅಲ್ಲಿಂದ ವಾಪಸ್ ಬಂದೆ. ಅದಾದಮೇಲೆ ಆ ಥರ ತಪ್ಪುಗಳು ಮಾಡದೇ ಇರೋದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಈಗಲೂ ನಾನು ಅಲ್ಲೂ ಹೇಳಿದ್ದೆ, ಈಗಲೂ ನನ್ನ ತಲೆಯಲ್ಲಿ ಒಂದು ಬಿಗ್ ಬಾಸ್ ವಾಯ್ಸ್ ಇದ್ದೇ ಇರುತ್ತೆ. ಏನೇ ಮಾಡಬೇಕಾದ್ರೂ ಒಂದ್ಸಲ ಬಿಗ್ ಬಾಸ್ ನನಗೆ ಶಾಲಿನಿ ಅಲ್ಲೇ ನಿಂತ್ಕೋ ಎಂದು ಆದೇಶಿಸುತ್ತೇನೆ, ಏನು ಮಾಡುತ್ತಿರುವೆ ಮೂಢೆ ಅಂತ ಹೇಳ್ತಿದ್ದಾರೆ ಅನ್ನೋದು ನನಗನ್ಸುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಅ ಲಾಟ್ ಅಂತ ಐ ರಿಯಲಿ ಫೀಲ್ ದಟ್. ಯಾರೋ ಕೇಳ್ತಿದೆ, ವಾಟ್ ಡು ಯು ಫೀಲ್ contestant audience between before now, what do you say to the people? Okay, ಶ್ರೀವಿದ್ಯಾ ಕೇಳ್ತಿದ್ದಾರೆ, ನೀವು ಮೊದಲು ಆಡಿಯನ್ಸ್ ಆಗಿದ್ರಿ, ಈಗ ಕಂಟೆಸ್ಟೆಂಟ್ ಆಗಿ ಒಳಗೆ ಹೋದ್ರಿ, ಡಿಫ್ರೆನ್ಸ್ ಏನು ಹೇಳಕ್ಕೆ ಚೆನ್ನಾಗಿ ಇಷ್ಟಪಡ್ತೀರಾ ಅಂತ. ಸಿ ಆ್ಯಸ್ ಅನ್ ಆಡಿಯನ್ಸ್ ಎಷ್ಟೋ ಸಲ ತುಂಬ ಜನ ಈ ಶೋ ಸ್ಕ್ರಿಪ್ಟೆಡ್ ಅಂತ ಅನ್ಕೋತಾರೆ, ಅಂದರೆ ಸ್ಕ್ರಿಪ್ಟ್ ಬರೆದು ಹೇಳ್ಕೊಡ್ತಾರೆ ಅಂತ. ಒಳಗೆ ಹೋಗಿ ಬಂದಿದ್ದೀನಿ ನಾನು ಕಂಟೆಸ್ಟೆಂಟ್ ಆಗಿ. ಸುಮಾರು ಹಿಂದಿ ಬಿಗ್ ಬಾಸ್ ಸೀಸನ್ಸ್ನ ನೋಡಿದ್ದೀನಿ, 3 ಬಿಗ್ ಬಾಸ್ ಕನ್ನಡ ಸೀಸನ್ಸ್ನ ಕಟ್ಟ ಅಭಿಮಾನಿ ನಾನು. ಇದು ನಿಮಗೆ ಆಣೆ ಪ್ರಮಾಣ ಮಾಡಬಾರ್ದು ಅಂತ ಬಿಗ್ ಬಾಸ್ ನಮ್ಗೆ ಹೇಳ್ಕೊಟ್ಟಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅದನ್ನು ಆಣೆ ಮಾಡದೆ ಹೇಳ್ತಾ ಇದ್ದೀನಿ ನಿಮಗೆ. ಈ ಶೋ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಖಂಡಿತ ಅಲ್ಲ. 15 ಅಥವಾ 18 ವಿಭಿನ್ನ ವ್ಯಕ್ತಿಗಳನ್ನ ಒಂದು ಮನೆಯಲ್ಲಿ ಹಾಕಿ ಹೊರಗಿನ ಪ್ರಪಂಚದ ಒಂದು ಸಂಪರ್ಕನೇ ಅವರು ಕಟ್ ಮಾಡಿದಾಗ, ಅಲ್ಲಿ ಟಾಸ್ಕ್ಗಳು ಕೊಟ್ಟಾಗ ಬರುವಂಥ ಅವರ ಸ್ವಾಭಾವಿಕ ವ್ಯಕ್ತಿತ್ವವನ್ನು ಬೇಸ್ಡ್ ಆಗಿರುವಂಥ ರಿಯಾಕ್ಷನ್ಸೇನೆ ಬಿಗ್ ಬಾಸ್. ಇದೊಂದು ವ್ಯಕ್ತಿತ್ವದ ಪರೀಕ್ಷೆ ಅಲ್ಲಿ ನಡೆಯೋದು. ಹಾಗಾಗಿ ಯಾರೇ 18 ಜನಕ್ಕೆ ನೀವು ಸ್ಕ್ರಿಪ್ಟ್ ಮಾಡಿ ಹೇಳ್ಕೊಡೋದಕ್ಕಾಗಲ್ಲ, ಹಿಂಗೆ ಬಿಹೇವ್ ಮಾಡಿ, ಹಂಗೆ ಬಿಹೇವ್ ಮಾಡಿ, ಹಿಂಗೆ ಬಿಹೇವ್ ಮಾಡಿ ಅಂತ ಯಾರೂ ಅಷ್ಟೊಂದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ, ಅದಂತೂ ಖಚಿತವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಸ್ ಅನ್ ಆಡಿಯನ್ಸ್ ನಾವೇನು ನೋಡ್ತೀವಿ, ಎಷ್ಟೋ ಸಲ ನಾವು ನೋಡೋದು ಒಂದು ಸಂಕ್ಷಿಪ್ತ ರೂಪ ಆಫ್ ಬಿಗ್ ಬಾಸ್ ಅನ್ಸುತ್ತೆ. ಬಟ್ ನೀವು ಒಳಗಡೆ ಹೋಗಿ ಇದ್ದಾಗ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇಟ್ ಈಸ್ ಔಟ್ ಆಫ್ ದ ವರ್ಲ್ಡ್. ನೀವು ಆಡಿಯನ್ಸ್ ಆಗಿ ನೋಡೋದು ಒಂದು ಖುಷಿ ಆದರೆ, ಮನೆಯೊಳಗೆ ಕಂಟೆಸ್ಟೆಂಟ್ ಆಗಿ ಹೋಗಿರೋದು ಇದೆಯಲ್ಲ, ಅದು ಇನ್ನೊಂದೇ ಡಿಫ್ರೆಂಟ್ ಹೈ ಅಂತ ಹೇಳ್ಬೋದು. ಇಟ್ ಈಸ್ ಅನ್ ಅಮೇಝಿಂಗ್ ಜರ್ನಿ. ನಾನು ಆಡಿಯನ್ಸ್ ಆಗಿ ಎಷ್ಟು ಬಿಗ್ ಬಾಸ್ನ ಇಷ್ಟಪಡ್ತಿದ್ದೆ, ಗೌರವಿಸ್ತಿದ್ದೆ, ಆ ಮರ್ಯಾದೆ, ಆ ಪ್ರೀತಿ ದುಪ್ಪಟ್ಟಾಗಿದೆ. ನಾನು ಆ ಮನೆಯಲ್ಲಿ ಹೋಗಿ ಆ ಮನೆಯ ಸದಸ್ಯೆಯಾಗಿ ಬಿಗ್ ಬಾಸ್ನ ಒಂದು ಏನಂತೀರ, ಬಿಗ್ ಬಾಸ್ನ ಒಂದು ನೆರಳಿನಲ್ಲಿ ಇದ್ದು ಬಂದವಳು ನಾನು. ಇಟ್ ಈಸ್ ಅ
ಬ್ಯೂಟಿಫುಲ್ ಜರ್ನಿ. ನಾವು ಅದನ್ನಿಂದ ಏನಾದ್ರು ಕಲಿಬೋದು ಅನ್ನೋ ಓಪನ್ ಮೈಂಡ್ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ನಾವು ಕಲಿತೀವಿ. ಆ್ಯಸ್ ಅ ಕಂಟೆಸ್ಟೆಂಟ್ ಹೋದಾಗ ನಾನು ತುಂಬಾ ಪಡೆದಿದ್ದೀನಿ ಬಿಗ್ ಬಾಸಿಂದ. ನಾನು ಬಿಗ್ ಬಾಸ್ಗೆ ಏನು ಕೊಟ್ಟೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಅವರಿಂದ ನಾನು ತುಂಬಾ ಪಡ್ಕೊಂಡಿದ್ದೀನಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಕಲರ್ಸ್ ಕನ್ನಡ, ಪರಂ, JD ಆ್ಯಂಡ್ ಶನೈ ಸರ್. ಇದೊಂದು ಅವಕಾಶ ಕೊಟ್ಟರು ಬಿಗ್ ಬಾಸ್ ಮನೆಯಲ್ಲಿ ಹೋಗಿರೋದಕ್ಕೆ. ಐ ಆಮ್ ರಿಯಲಿ ಆನರ್ಡ್ ಟು ಬಿ ದೇರ್. ಆ್ಯಂಡ್ ನೀವೆಲ್ಲರೂ ಅವಾಗಿಂದ ಕೇಳ್ತಿರುವ ಒಂದು ವ್ಯಕ್ತಿ ಇಲ್ಲಿದೆ. ಪುರಾಣಿ ಬಾರ ಇಲ್ಲಿ, ಜಿಂಪು ಅವ್ರು ಇಲ್ಲಿದ್ದಾರೆ. ಹಾಯ್, ಬನ್ನಿ ಕೂತ್ಕೊಳ್ಳಿ. ಕಡಿಮೆ ಬಾ ಇಲ್ಲಿ ಕೂತ್ಕೊ. ಸೊ ಓಕೆ, ಮುಂದೆ ಬಾ. ಓಕೆ, ಸೊ ದಿಸ್ ಈಸ್ ಡಿಂಪು. ಇದು ನನ್ನ ಪುಟಾಣಿ. ಇದೇ ಬಂದಿತ್ತು. ಹಲೋ ಎವ್ರಿವನ್. ಇವರು ನಮ್ಮ ಮಿಸ್ಟರ್ ಹೀರೋ, ಮಿಸ್ಟರ್ ಅನಿಲ್ ಕುಮಾರ್ ಅವರು. ಯಾ, ಸೊ ಅವಳಿಗೆ ಫಸ್ಟ್ ಗೊತ್ತಾಗ್ಲಿಲ್ಲ ಯಾರ ಜೊತೆ ಮಾತಾಡ್ತಿದ್ದೀನಿ ನಾನು ಅಂತ, ಬಟ್ ಇವಾಗ ಗೊತ್ತಾಗಿದೆ ಅವಳಿಗೆ ನೀವೆಲ್ಲರ ಜೊತೆ ಮಾತಾಡ್ತಿದ್ದೀನಿ ಅಂತ. ಯು ಕ್ಯಾನ್ ಸೇ ಹಾಯ್ ಟು ಎವ್ರಿಬಡಿ. ನೋಡಿ, ಎಲ್ಲರೂ ನೋಡಿ, ನಿಂಗೆ ಲವ್ ಯು ಡಿಂಪು 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 ಬರ್ತಿದ್ದಾರೆ. ಅವಳು ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು, ಇಡೀ 3 ತಿಂಗಳು ಅವಳು ಮನೆಯೊಳಗೆ ಬರೋಕ್ಕಿಂತ ಮುಂಚೆ ಒಂದೇ ಒಂದು ಎಪಿಸೋಡು ನೋಡಿಲ್ಲ. ಆ್ಯಂಡ್ ಯಾರೇ ಬಿಗ್ ಬಾಸ್ ಬಗ್ಗೆ ಇವಳ ಹತ್ರ ಮಾತಾಡೋಕೆ ಬಂದರೂ ಮಾತಾಡ್ತಿರ್ಲಿಲ್ವಂತೆ. ಯಾಕೆಂದರೆ ಅಮ್ಮನ ಬಗ್ಗೆ ನೀವು ಮಾತಾಡಿದ್ರೆ ನಂಗೆ ಅಮ್ಮನ ನೋಡಬೇಕು ಅನಿಸುತ್ತೆ, ಅಮ್ಮನ ಹಗ್ ಮಾಡಬೇಕು ಅನಿಸುತ್ತೆ. ಸೊ ಹಾಗಾಗಿ ನಾನು ನೋಡೋದಿಲ್ಲ, ಎಪಿಸೋಡ್ಸ್ ಅಂತ ನೋಡೇ ಇಲ್ಲ. ಮನೆ ಒಳಗೆ ಬಂದ್ಲಲ್ಲ, ಮನೆಯಲ್ಲಿ ನನ್ನ ಮೀಟ್ ಮಾಡೋಕ್ಕೆ ಬಂದಾಗ ಶಿ ಫೆಲ್ಟ್ ವೆರಿ ಬ್ಯಾಡ್. ವಾಪಸ್ ಬಂದಮೇಲೆ ತುಂಬ ಕಷ್ಟಪಟ್ಟಿದ್ದಾಳೆ ಅವಳು ಆ 3 ವಾರ ಇರೋದಕ್ಕೆ. ಬಟ್ ಶಿ ಈಸ್ ಮೈ ರಾಕ್ ಸ್ಟಾರ್ ಅಲ್ವೇನೆ. ಹಾಂ, ಫಿಶಿ ಫೇಸ್ ಮಾಡೋಣ. ಫಿಶಿ ಫೇಸ್. ರೆಡಿ? ಸೊ ಇದು ನನ್ನ ಪುಟಾಣಿ ಡಿಂಪು. ಆ್ಯಂಡ್ ಓಕೆ, ಇನ್ನೇನು ಹೇಳ್ಬೇಕು ನಿಮಗೆ. ಯಾರೋ ಏನೋ ಕ್ವಶನ್ ಕೇಳಿದ್ರಲ್ಲಪ್ಪ, ನೋಡಿದ್ನಲ್ಲ ಆಯ್ತಾನೆ. ವೆರಿ ವೆಲ್ ಪ್ಲೇಡ್ ಶಾಲಿನಿ ಅವರೇ, ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಗಿದೆ, ನನಗೆ ತುಂಬಾ ಖುಷಿಯಾಗಿದೆ. ಆಮೇಲೆ ಎಸ್, ಡಿಂಪು ಇಸ್ ವೆರಿ ಕ್ಯೂಟ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವರಿಬ್ಬರು ನನಗೆ ಸಪೋರ್ಟ್ ಮಾಡಿದ್ದಕ್ಕೇ ನಾನು ಆ ಮನೇಲಿ ಅಷ್ಟು ದಿನ ಇದ್ದೆ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಯಾರೋ ಯಾ ಆ್ಯಂಡ್ ಎಸ್, ನಾನು ಎಲಿಮಿನೇಟ್ ಆಗಿ ಹೋದ್ನಲ್ಲ ಪುಟ್ಟ, ಒಂದು ನಿಮಿಷ ಇದ್ದಾಳೆ. ನಾನು ಎಲಿಮಿನೇಟ್ ಆಗಿ ಹೋದ್ನಲ್ಲ, ಆಗ ನನಗೆ ತುಂಬಾ ಕಷ್ಟ ಆಯಿತು. ಬಿಕಾಸ್ ಒಂದೇ ಒಂದು ಹೆಜ್ಜೆ ಆಚೆ ಇಟ್ಟ ತಕ್ಷಣ ಡೋರ್ ಕ್ಲೋಸ್ ಆಯಿತು. ಆ್ಯಂಡ್ ಎಲ್ಲರೂ ಜೋರಾಗಿ ಕಿರ್ಚ್ಕೊಂಡ್ರು ಆ್ಯಂಡ್ ಪಟಾಕಿ ಹೊಡೆತು. ಸೊ ಐ ಫೆಲ್ಟ್ ವೆರಿ ಬ್ಯಾಡ್. ದಟ್ ವಾಸ್ ವೆರಿ ಟಫ್ ಫಾರ್ ಮೀ. ಮನೆಯಿಂದ ಆಚೆ ಬರೋದು, ಫೈನಲ್ 5 ನಾನು ಇಲ್ವಲ್ಲ ಅಂತ ತುಂಬ ಬೇಜಾರಾಯಿತು ನನಗೆ. ಯಾರೋ ಕ್ಯಾನ್ ಯು ಪ್ಲೀಸ್ ಸೇ ದಟ್ ಬಿಗ್ ಬಾಸ್ ಸಾಂಗಾ? ಓಕೆ. ಒಂಟಿ ಮನೆಯಲ್ಲಿ ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಉದ್ದುದ್ದ ಮಲ್ಗವ್ರೆ, ತೋರ್ಸೋರು ನಾವು ನೋಡೋರು ನೀವು, ಊರೆಲ್ಲ ಕ್ಯಾಮ್ರಾ ಮಾಡಗವ್ರೆ. ಹೊರಗಡೆಯಿಂದ ಅರಮಾನೆ, ಒಳಗಡೆ ಬಂದರೆ ಸೆರಮಾನೆ. 98 ದಿನ ಜೀವಂತವಿದ್ದಾರೆ, ಅವನಿಗೆ ₹1,000,000. ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್. ಸೊ ದೇರ್ಸ್ ಇಟ್. ತುಂಬ ಥರ ಹಾಡ್ತೀನಿ, ನನಗೆ ಗೊತ್ತು. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಇನ್ನೇನಾದ್ರು ಕೇಳೋದಿದ್ರೆ ನೀವು ಕೇಳ್ಬೋದು ನನಗೆ. ಬಿಗ್ ಬಾಸ್ ಮನೆಯಿಂದ ಬಂದು ಐ ಥಿಂಕ್ ಇವತ್ತಿಗೆ ಆಲ್ಮೋಸ್ಟ್ 1 ವಾರ ಆಗ್ತಾಯಿದೆ. ಸೊ ಇನ್ನೂ ಸುಸ್ತು ಹೋಗಿಲ್ಲ, ನಿದ್ದೆ ಅಂತೂ ಹೋಗ್ತಾನೇ ಇಲ್ಲ ನನಗೆ. ಸೊ ನಮ್ಮ ಯಜಮಾನ್ರು ರೇಗಿಸ್ತಾಯಿದ್ರು, ಏನೇ ಹಾಳಾಕ್ಬೇಕೇನೆ ನೀನು ಎದ್ದೇಳೋದಕ್ಕೆ ಅಂತ. ದಯವಿಟ್ಟು ಬೇಡಪ್ಪ, ಹಂಗೆ ಎದ್ದೇಳ್ತೀನಿ ಅಂತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು ಇನ್ನೂ ಡಿಸೈಡ್ ಮಾಡಿಲ್ಲ. ಲೆಟ್ ಮೀ ಸಿ ಏನು ಬರುತ್ತೆ, ಏನು ಮಾಡ್ಬೋದು ಅನ್ನೋದು. ಸದ್ಯಕ್ಕೆ ಇನ್ನು ಬಿಗ್ ಬಾಸ್ ಗುಂಗಲ್ಲೇ ಇದ್ದೀನಿ, ಆ ಮೋಡದಲ್ಲೇ ತೇಲಾಡ್ತಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಸೊ ಐ ಆಮ್ ಸ್ಟಿಲ್ ಇನ್ ದಟ್. ನೀವು ಬಿಗ್ ಬಾಸ್ ಮನೆಯ ಅನ್ನದಾತೆ, ಅಯ್ಯೋ ಇಲ್ಲಪ್ಪ, ಆ ಥರ ಎಲ್ಲ ಏನಿಲ್ಲ. ನನಗೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ, ಹಾಗಾಗಿ ಅಡುಗೆ ಮಾಡ್ತಿದ್ದೆ ನಾನು. ಸ್ವಲ್ಪ ಬಾಯಿ ಜೋರು, ಅದಕ್ಕೆ ನಮ್ಮ ಕರುಣೆ ಹೇಳೋಳು, ಅಕ್ಕ ನೀನು ಬಾಸಿ ಮಾಡಬೇಡ ಅಂತ. ಸೊ ನಾನು ಸ್ವಲ್ಪ ಬಾಸಿ ಅನಿಸುತ್ತೆ, ಬಟ್ ನಾನು ಸ್ವಲ್ಪ ಹಾಗೇನೆ.
ಏಯ್ ಅಂತ ಮಾತಾಡೋದೇ ಜಾಸ್ತಿ ನಾನು. ಸೊ ಅಡುಗೆ ಮಾಡಿ ಬಡ್ಸೋಕ್ಕೆ ಇಷ್ಟ ಆಗಿದ್ದರಿಂದ ಆ ಕೆಲಸ ನಾನು ಜಾಸ್ತಿ ಒಪ್ಕೋತಾ ಇದ್ದೆ ಅಂತ ನನಗನ್ಸುತ್ತೆ. ಆಮೇಲೆ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ನಿಮ್ಮ ಗಂಡನ ತೋರಿಸಿದ್ನಲ್ಲ ಸರ್, ಈಗ ತಾನೇ ಒಂದು ನಿಮಿಷ ತರೀರಿ, ಇವರೇನ ಮೆಚ್ ಮಾಡ್ರು. ಎವ್ರಿವಾನ್, ತುಂಬ ಸಂತೋಷ ಆಯಿತು ನಿಮ್ಮ ಸಪೋರ್ಟ್ ನೋಡಿ, ನಿಮ್ಮ ಪ್ರೀತಿ ತುಂಬಾ ಇಷ್ಟ ಆಯಿತು. ಯಾಕಂದರೆ ನಾವು ಯಾರು ಅಂತ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಆ್ಯಂಡ್ ಯಾರಾದರೂ ಒಬ್ಬರು ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನೀವೇ ಅವ್ರನ್ನ ಸಮಾಧಾನವಾಗಿ ಮೆಸೇಜ್ಗಳು ಕೊಟ್ಟಿದ್ದೀರಾ. ನಮಗೆ ತುಂಬಾ ಇಷ್ಟ ಆಯಿತು. ಆಲ್ ಓವರ್ ದ ವರ್ಲ್ಡ್, US ಇಂದ ಬ್ರೆಜಿಲ್, ದುಬೈ, ಆಮೇಲೆ ಆಸ್ಟ್ರೇಲಿಯಾ, ಇಲ್ಲಿಂದೆಲ್ಲ ಮೆಸೇಜ್ ಕಳಿಸಿದ್ದೀರಾ. ತುಂಬಾ ಸಂತೋಷ ಆಯಿತು. ಹೀಗೆ ಎಲ್ಲರೂ ನಮ್ಮ ಜೊತೆ ಇರಿ. ವಿ ಹ್ಯಾವ್ ಲಾಟ್ಸ್ ಟು ಗಿವ್ ಇಟ್ ಟು ಯು. ನನ್ನ ಕಡೆಯಿಂದ, ಶಾಲಿನಿ ಕಡೆಯಿಂದ ತುಂಬ ಇರುತ್ತೆ ಎಂಟರ್ಟೈನಿಂಗ್ ಪ್ಯಾಕೇಜ್ ಇದಾದ್ಮೇಲೂ. ಆ್ಯಂಡ್ ಬಿಗ್ ಬಾಸ್ ವಾಸ್ ಆಲ್ಸೋ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ತುಂಬ ಎಮೋಷನ್ಸ್ ಇತ್ತು ಅದರಲ್ಲಿ. ಆ್ಯಂಡ್ ಐ ಗಾಟ್, ನನಗೆ ನನ್ನ ಮಗಳನ್ನು ಸೇವೆ ಮಾಡುವಂಥ ಅವಕಾಶ ಸಿಕ್ತು. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದ್ರ ಮೂಲಕ ಶಾಲಿನಿಗೂ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ತು. ವೆರಿ ನೈಸ್. ಶಿ ಈಸ್ ಅ ವೆರಿ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಶಿ ಈಸ್ ಅ ವೆರಿ ಗುಡ್ ಪರ್ಸನ್ ಅಟ್ ಹಾರ್ಟ್. ನಾನು ಶಾಲಿನಿನ 20 ವರ್ಷದಿಂದ ಜೊತೆಲಿದ್ದೀವಿ. ಆ್ಯಂಡ್ ಐ ಸ್ಟಿಲ್ ಲವ್ ಹರ್ ಎ ಲಾಟ್. ಆ್ಯಂಡ್ ಅವಳು ಬಿಗ್ ಬಾಸ್ ಮನೆಯಿಂದ ತೋರಿಸಿದ ಪ್ರೀತಿ ನಂಗೆ ತುಂಬಾ ಇಷ್ಟ ಆಯಿತು. ಮೊದಲೇ ಅವಳ ಬಗ್ಗೆ ತುಂಬ ಗೌರವ ಪ್ರೀತಿ ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗಿದೆ. ಆ್ಯಂಡ್ ನೀವೆಲ್ಲ ಕೊಟ್ಟಿರೋ ಪ್ರೀತಿ ನಮ್ಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಬೇಸಿಕ್ಲಿ ನಮ್ಗೆ ಇಷ್ಟು ಪ್ರೀತಿ ಯಾರೂ ತೋರಿಸಿರ್ಲಿಲ್ಲ ಮೊದಲು. ಆ್ಯಂಡ್ ವೆರಿ ಹ್ಯಾಪಿ ಫಾರ್ ಯು ಆಲ್. ಎಸ್, ನಮ್ಮಲ್ಲಿ ಸ್ವಲ್ಪ ತಪ್ಪುಗಳಿತ್ತು, ಅದನ್ನು ತಿದ್ಕೊಳ್ತೀವಿ ನಾವೆಲ್ಲ ಮನುಷ್ಯರಲ್ವಾ. ಸೊ ವಿ ವಿಲ್ ಆಲ್ಸೋ ಡೂ ಅವರ್ ಬೆಸ್ಟ್ ಟು ಎಂಟರ್ಟೈನ್ ಯು ಆಲ್ ಆಫ್ಟರ್ ದಿಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್. ಆಮೇಲೆ ಯಾರೋ ಇವಾಗ ತಾನೇ 2-3 ಸಲ ಮೆಸೇಜ್ ಮಾಡಿದ್ರು ನನಗೆ, ಮೇಡಮ್ ಕೆಲವರು ನಿಮ್ಮನ್ನ ಡೌರಾಣಿ ಅಂತ ಕರೀತಾರೆ, ನೀವೇನು ಅಂತೀರಾ ಅಂತ. ಸೊ ರೇಖಾ ಸ್ಟೈಲಲ್ಲಿ ಹೇಳಾ, ಅದಕ್ಕೆ ನಾನು ಓಕೆ ರೇಖಾ ಸ್ಟೈಲಲ್ಲಿ ಹೇಳ್ತೀನಿ. ಓಕೆ, ಡವ್ ಅನ್ನೋದು ಒಂದು ಪಕ್ಷಿ, ಬೆಳ್ಳಗಿರುತ್ತೆ, ಅದು ತುಂಬ ಕ್ಯೂಟ್. ಸೊ ನಾನು ಡವ್, ಆಮೇಲೆ ರಾಣಿ, ನನ್ನ ಅರಮನೆಯ ರಾಣಿ ನಾನು. ಸೊ ಬೆಳ್ಳಗಿರುವ ಕ್ಯೂಟ್ ಆಗಿರೋ ಪಕ್ಷಿ ಅಂತಿ ರಾಣಿ ನಾನು ಡವ್ ರಾಣಿ. ಓಕೆನಾ? ನನಗೇನು ಬೇಜಾರಿಲ್ಲ. ಯಾರು ನನ್ನ ಡವ್ ರಾಣಿ, ಡ್ರಾಮಾ ಕ್ವೀನ್, ಇನ್ನೇನೋ ಕರೆದಿದ್ದಾರಪ್ಪ. ಸೊ ಕರೀಲಿ ಬಿಡಿ, ಅವರವರ ಭಾವಕ್ಕೆ ಅವರವರ ಭಕುತಿಗೆ. ಎಲ್ಲರೂ ಯಾವಾಗಲೂ 30 ನಮ್ಮನ್ನ ಹೊಗಳ್ತಿರ್ಬೇಕು ಅನ್ನೋದೇನು ಇಲ್ವಲ್ಲ. ಸೊ ಬೇಜಾರೇನಿಲ್ಲಪ್ಪ ನನಗೆ. ಎಲ್ಲದನ್ನೂ ರಿಸೀವ್ ಮಾಡ್ತೀನಿ ನಾನು. ಎನಿಥಿಂಗ್ ಎನಿ ಟೈಮ್ ರಿಸೀವ್ ಮಾಡ್ತೀನಿ. ಎಲ್ಲಿವರೆಗೆ ಒಂದು ವ್ಯಕ್ತಿಯ ಬೆಲೆ ಇನ್ನೊಂದು ವ್ಯಕ್ತಿ ತೋರಿಸ್ತಾನೋ ಅಲ್ಲಿವರೆಗೂ ಏನಾದರೂ ಕೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ಶಾಲಿನಿ ಇಸ್ ಆಲ್ವೇಸ್ ಹಿಯರ್. ಇನ್ನೂ ಚಾಟ್ ಮಾಡ್ತಿರ್ತೀನಿ. ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಟಾಸ್ಕ್ಗಳ ಬಗ್ಗೆ, ಬೇರೆ ವಿಷಯಗಳ ಬಗ್ಗೆ, ಡೂ ಲೆಟ್ ಮೀ ನೋ. ಇನ್ನೊಂದ್ಸಲ ಖಂಡಿತವಾಗ್ಲೂ ಚಾಟ್ ಮಾಡ್ತೀನಿ. ಓ ಪಾಪ ಯಾರೋ ಅವಾಗಿದ್ದ ರಘು ದೀಕ್ಷಿತ್ ಅವರು ಬಂದು ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಅಂದರೆ ಐ ಕುಡ್ ನಾಟ್ ಬಿಲೀವ್ ಇಟ್. ಅಂದರೆ ಅವರು ಹಾಡು ಹೇಳೋಂಥ ಕಾನ್ಸರ್ಟ್ಸ್ಗೆ ಹೋಗಬೇಕು ಅಂದರೆ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋತಾರೆ, ₹1000 ಖರ್ಚು ಮಾಡ್ತಾರೆ. ಬಟ್ ಆ ವ್ಯಕ್ತಿ, ಅಂಥ ಕಲಾವಿದ ನಮ್ಮ ಬಿಗ್ ಬಾಸ್ ಮನೆಗೆ ಬಂದು ಗಾರ್ಡನ್ ಏರಿಯಾದಲ್ಲಿ ನಮಗೋಸ್ಕರ ಹಾಡು ಹೇಳಿದ್ದು, ಇಟ್ ವಾಸ್ ಔಟ್ ಆಫ್ ದ ವರ್ಲ್ಡ್. ಅವರು ಹ್ಯಾಪಿ ನ್ಯೂ ಇಯರಿಂದ ಒಂದು ಹಾಡು ಹೇಳಿದರು, ನನಗೆ ತುಂಬ ಇಷ್ಟ ಆಯಿತು. ದಟ್ಸ್ ಮೈ ಫೇವ್ರೆಟ್ ಸಾಂಗ್. ಇವಾಗೇನು ರೋಮಾಂಚನ ಈ ಪ್ರೇಮವು ಅಂತ ತುಂಬ ತುಂಬ ಚೆನ್ನಾಗಿತ್ತು. ಈಸ್ ಅ ವಂಡರ್ಫುಲ್ ಮ್ಯಾನ್. ಐ ರಿಯಲಿ ಲವ್ ಹಿಮ್. ಆ್ಯಂಡ್ ರಘು ದೀಕ್ಷಿತ್ ಅವರು ನಮ್ಮ ಹತ್ರ ದೋಣಿ ಸಾಗಲಿ ಬೇರೆ ಹಾಡಿಸ್ಕೊಂಡ್ರು. ಯಾವ ಖುಷಿಗೆ ಅಂತ ನನಗಂತೂ ಗೊತ್ತಿಲ್ಲ. ಬೇಡ ಬಿಟ್ಬಿಡಿ, ನಾನು ಹಾಡಲ್ಲ ಅಂದರೂ ನನ್ನ ಮಾತು ಕೇಳಲಿಲ್ಲ. ಅದನ್ನು ಹಾಡಿಸಿದ್ರು, ಅದನ್ನು ಎಂಜಾಯ್ ಮಾಡಿದ್ರು ಅವರು. ಸೊ ಥ್ಯಾಂಕ್ಸ್ ಟು ರಘು ದೀಕ್ಷಿತ್. ಆ್ಯಂಡ್ ರಕ್ಷಿತ್ ಆ್ಯಂಡ್ ರಿಷಬ್ ಬಂದು ನಮ್ಮನ್ನ ತುಂಬ ಎಂಟರ್ಟೈನ್ ಮಾಡಿದ್ರು. ಮಾಲಾಶ್ರೀ ಮ್ಯಾಮ್ ಅವ್ರು ಬಂದಾಗಂತೂ ನಾನು ಲೈಕ್ ಅಂತ ಫುಲ್, ಯಾಕಂದರೆ ಅವ್ರ ಹಾಡಿಗೆಲ್ಲ ನಾನು ಡ್ಯಾನ್ಸ್ ಮಾಡಿದ್ದೆ. ಸೊ ಮಾಲಾಶ್ರೀ ಮ್ಯಾಮ್ ಬಂದಾಗ ಖುಷಿ ಆಯಿತು. ಆಮೇಲೆ ಇನ್ಯಾರೋ ಬಂದಿದ್ರಲ್ಲ ನೀನಾಸಂ ಸತೀಶ್ ಅವ್ರು ಬಂದು ಫುಲ್ಲು ನನಗೆ 1 ಸೆಕೆಂಡ್ ಚಳಿ ಜ್ವರ ತರಿಸ್ಬಿಟ್ರು. ಸೊ ಹಾಗಾಗಿ ಅವ್ರು ಬಂದಿದ್ದು ನಾನು ಎಂಜಾಯ್ ಮಾಡಿದೆ. ಆಮೇಲೆ
ಪ್ರೀವಿಯಸ್ ಬಿಗ್ ಬಾಸ್ ಸೀಸನ್ 5 ಕಂಟೆಸ್ಟೆಂಟ್ಗಳು ಬಂದಿದ್ದಂತೂ ಸಡನ್ನಾಗಿ ನಾನು ನಿಮ್ಗಳು ಮೋಡ್ ಕೊಟ್ಟೋದೆ. ಅಂದರೆ ಸಡನ್ನಾಗಿ ಆ ಮನೇಲಿ ಕೂತ್ಕೊಂಡು ನಾನೇ ಆಡಿಯನ್ಸ್ ಆಗಿಬಿಟ್ಟೆ ಅಲ್ಲಿ. ಓ ಮೈ ಗಾಡ್ ಅನ್ನೋ ಝೋನ್ಗೆ ಹೊಟ್ಟೋದೆ. ರಿಷಿಕಾ, ನೀತು, ಶ್ರುತಿ ಅವರು, ಅಯ್ಯಪ್ಪ, ಆಮೇಲೆ ಸುನಾಮಿ ಕಿಟ್ಟಿ, ವಿ ಹ್ಯಾಡ್ ಅ ಲವ್ಲಿ ಟೈಮ್ ವಿತ್ ಆಲ್ ಆಫ್ ದೆಮ್. ಇಟ್ ವಾಸ್ ವೆರಿ ಸ್ಪೆಷಲ್ ಫಾರ್ ಮೀ. ಯಾಕಂದರೆ ಒಂದು ಆಡಿಯನ್ಸ್ ಆಗಿ ನೋಡ್ತಿದ್ದವಳು ಆ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗಿ ಇದ್ದು ನಾನು ಐ ಕುಡ್ ಅಂಥವ್ರ ಜೊತೆ ಎಲ್ಲ ಇದ್ದು ಟಾಸ್ಕ್ಗಳು ಮಾಡೋದು, ಇಟ್ ಇಸ್ ಲೈಕ್ ಆಸಮ್. ಸೊ ಅಗೇನ್ ಬಿಗ್ ಬಾಸ್ ಸೀಸನ್ 4 ಮುಗ್ದಿದೆ. ಬಟ್ ನಿಮ್ಮ ಪ್ರೀತಿ ಹೀಗೆ ಕಂಟಿನ್ಯೂ ಆಗ್ತಿರಲಿ. ಮತ್ತೆ ಮಾತಾಡೋಕ್ಕೆ ಖಂಡಿತವಾಗ್ಲೂ ಸಿಗ್ತೀನಿ. ಯು ಡೂ ಟೆಲ್ ಮೀ, ನಿಮ್ಗೆ ಏನಾದ್ರು ಗೊತ್ತಾಗಬೇಕಾ ಅಂತ. ಇಬ್ಬರು ಸ್ಕ್ವಿಶ್ ಮಾಡ್ತಿದ್ದಾರೆ ನನ್ನ ಸ್ಯಾಂಡ್ವಿಚ್ ಥರ. ಓಕೆ, ಡೂ ಟೆಲ್ ಮೀ, ನಿಮ್ಗೆ ಯಾವ್ದಾದ್ರು ಟಾಸ್ಕ್ಗಳ ಬಗ್ಗೆ ಏನಾದ್ರು ಇಷ್ಟ ಆಯ್ತಾ, ಏನಾದ್ರು ಕ್ವೆಶ್ಚನ್ಸ್ ಇದ್ದರೆ ಖಂಡಿತವಾಗ್ಲೂ ನನ್ನ ಪೇಜಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನ ಮೆಸೇಜ್ ಮೂಲಕ ಕಳಿಸ್ಬೋದು. ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ದೆಮ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್ ಬಾಯ್. ಸಿ ಯು. ಬಿಗ್ ಬಾಸ್.